ನಮಸ್ಕಾರ. ಇವತ್ತು 75 ಡೇಸ್ ಆರ್ಟ್ ಚಾಲೆಂಜ್ ಡೇ 10. ಬೆಳಗ್ಗೆದ್ದು ಫ್ರೆಶ್ ಅಪ್ ಆಗಿ ನಾನು ಪಾರ್ಕ್ ಕಡೆ ಹೊರಟು ವಾಮಪ್ ಸ್ಟ್ರೆಚಿಂಗ್ಸ್ ಮಾಡಿಕೊಂಡೆ. 50 ಸ್ಕ್ವಾಟ್ ಹೊಡೆದು ನಾನು ಕಾರ್ಡಿಯೋ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಜಂಪಿಂಗ್ ಜಾಕ್ಸ್, ಸೈಡ್ ವೈಸ್, ಹೈ ನೀ, ಕಿಕ್ ಬ್ಯಾಕ್ಸ್, ಫ್ರಂಟ್ ರೈಸ್, ಸೈಡ್ ರೈಸ್, ಬರ್ಫೀಸ್ನ ಹೊಡೆದು ಕಂಪ್ಲೀಟ್ ಮಾಡಿದೆ. ಆಮೇಲೆ ಮತ್ತೆ 50 ಡಿಪ್ಸ್ ಹೊಡೆದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಪ್ಪರ್ ಡಿಪ್ಸ್, ಲೋವರ್ ಡಿಪ್ಸ್, ಸ್ಟ್ರೇಟ್ ಡಿಪ್ಸ್ ಮಾಡಿ ವರ್ಕೌಟ್ನ ಕಂಪ್ಲೀಟ್ ಮಾಡಿದೆ. ಆಮೇಲೆ ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿದೆ. ವರ್ಕೌಟ್ ಎಲ್ಲ ಕಂಪ್ಲೀಟ್ ಆದಮೇಲೆ ದಾರಿಯಲ್ಲಿ ನಾನು ಇಡ್ಲಿ ತಿಂದು ಮನೆಗೆ ಬಂದೆ. ಮನೆಗೆ ಬಂದು ನನ್ನ ಡೈಲಿ ಶೇಕ್ನ ಪ್ರಿಪೇರ್ ಮಾಡ್ಕೊಂಡು ಅದನ್ನು ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಮಧ್ಯಾಹ್ನ ಊಟ ಮಾಡಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮೂವಿಗೆ ಹೋಗಿದ್ವಿ. ಆಮೇಲೆ ಸಂಜೆ ನಾನು ಜಿಮ್ ಕಡೆ ಹೊರಟೆ. ಜಿಮ್ಮಲ್ಲಿ ಇವತ್ತು ಬೈಸೆಪ್ಸ್ ವರ್ಕೌಟ್ ಇತ್ತು. ಬೈಸೆಪ್ಸಲ್ಲಿ ನಾನು ಸ್ಟ್ಯಾಂಡಿಂಗ್ ಡಂಬಲ್ ಕರ್ಲ್, ಸ್ಟ್ಯಾಂಡಿಂಗ್ ಬಾರ್ಬೆಲ್ ಕರ್ಲ್, ಸ್ಟ್ಯಾಂಡಿಂಗ್ ಟೇಬಲ್ ಕರ್ಲ್, ಸಿಂಗಲ್ ಡಂಬಲ್ ಪ್ರೀಚರ್ ಕರ್ಲ್, ಸ್ಟ್ಯಾಂಡಿಂಗ್ ಹ್ಯಾಮಲ್ ಕರ್ಲ್ ಮಾಡಿ ನನ್ನ ವರ್ಕೌಟ್ನ ಕಂಪ್ಲೀಟ್ ಮಾಡಿದೆ. ಆಮೇಲೆ ಸ್ವಲ್ಪ ಹೊತ್ತು ಪೋಸ್ ಮಾಡಿದ್ವಿ. ಇದು ಇವತ್ತಿನ ಬಾಡಿ ಕಂಡೀಷನ್. ಹಾಗೆ ವರ್ಕೌಟ್ ಎಲ್ಲ ಕಂಪ್ಲೀಟ್ ಮಾಡಿ ನಾನು ಮನೆ ಕಡೆ ಹೊರಟೆ. ನನ್ನ ಫ್ರೆಂಡ್ ನನ್ನ ಮನೆ ಹತ್ರ ಬಂದಿದ್ದ, ಅವನ ಜೊತೆ ಮಾತಾಡಿ ಆಮೇಲೆ ನಾನು ಊಟ ಮಾಡಿ ಬುಕ್ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಬ್ಬರ ಜೀವನದಲ್ಲಿ ಇಂಥ ಮನೋಕಲ್ಮಶ, ಇಂಥ ಒಂದು ದೌರ್ಬಲ್ಯ, ಕುರುಕ್ಷೇತ್ರದಂಥ ಒಂದು ಪರಿಸ್ಥಿತಿ ಬಂದೇ ಬರುವುದು. ಚೆನ್ನಾಗಿ ಬರಿದೇ ಬಿಡುವೆನು ಎಂದುಕೊಂಡು ಪರೀಕ್ಷೆಯ ಕೊಠಡಿಯಲ್ಲಿ ಕುಳಿತಿರುವ ವಿದ್ಯಾರ್ಥಿಯು ಪ್ರಶ್ನೆ ಪತ್ರಿಕೆ ತೆರೆದಾಗ ತಾನು ಉತ್ತರಿಸಲಾರದ ಪ್ರಶ್ನೆಗಳನ್ನು ನೋಡಿದ